ನನ್ನ ಪುಟ್ಟ ಗೆಳೆಯರೇ, ನಮಸ್ಕಾರ. ಇಂದು ನಾವು ತುಂಬಾ ಖುಷಿ ಮತ್ತು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಆಹಾರ ಪದ್ಧತಿಗಳು ಮತ್ತು ವೈವಿಧ್ಯತೆ. ಆಹಾರ ಪದ್ಧತಿಗಳು ಅಂದ್ರೆ ಏನು ಗೊತ್ತಾ? ನಾವು ಯಾವಾಗ ಮತ್ತು ಏನು ತಿನ್ನುತ್ತೇವೆ ಅನ್ನೋದೇ ಆಹಾರ ಪದ್ಧತಿಗಳು. ನಾವು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಊಟ ಮಾಡುವ ಹಾಗೆ ನಾವು ಬೇರೆ ಬೇರೆ ಸಮಯಗಳಲ್ಲಿ ತಿನ್ನುತ್ತೇವೆ. ಒಳ್ಳೆಯ ಆಹಾರ ಪದ್ಧತಿಗಳು ಅಂದ್ರೆ ನಾವು ನಿಯಮಿತವಾಗಿ ಆರೋಗ್ಯಕರ ಆಹಾರ ತಿನ್ನುವುದು. ನಾವು ಆರೋಗ್ಯಕರ ಆಹಾರ ತಿನ್ನುವಾಗ ನಮ್ಮ ದೇಹಕ್ಕೆ ಆಟವಾಡಲು ಮತ್ತು ಬೆಳೆಯಲು ಶಕ್ತಿ ಸಿಗುತ್ತದೆ. ಅದು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಆದರೆ ನಾವು ಅನಗತ್ಯ ವಿಷಯಗಳನ್ನು ಅಥವಾ ತಪ್ಪು ಸಮಯಗಳಲ್ಲಿ ತಿಂದರೆ ನಮ್ಮ ದೇಹಕ್ಕೆ ಚೆನ್ನಾಗಿ ಅನಿಸುವುದಿಲ್ಲ. ನಮಗೆ ಹೊಟ್ಟೆ ನೋವು ಅಥವಾ ತಲೆನೋವು ಬರಬಹುದು. ಆದ್ದರಿಂದ ತಾಜಾ ಆಹಾರ ಮತ್ತು ಶುದ್ಧ ಆಹಾರ ತಿನ್ನುವುದು ಒಳ್ಳೆಯದು. ಈಗ ಆಹಾರದ ವೈವಿಧ್ಯತೆ ಬಗ್ಗೆ ಮಾತನಾಡೋಣ. ಇದರರ್ಥ ನಮ್ಮ ಸುತ್ತಲೂ ವಿವಿಧ ರೀತಿಯ ಆಹಾರಗಳಿವೆ. ನಮ್ಮ ಬಳಿ ರುಚಿಕರವಾದ ಹಣ್ಣುಗಳು ಮತ್ತು ತರಕಾರಿಗಳು ಇವೆ. ನಿಮಗೆ ಕೆಲವು ತರಕಾರಿಗಳು ಗೊತ್ತಾ? ಕ್ಯಾಪ್ಸಿಕಮ್ ಮತ್ತು ಮೆಣಸಿನಕಾಯಿ, ಟೊಮ್ಯಾಟೊ ಮತ್ತು ಸೌತೆಕಾಯಿ. ನಾವು ಅಕ್ಕಿ ಮತ್ತು ಗೋಧಿಯಂತಹ ಧಾನ್ಯಗಳನ್ನು ಮತ್ತು ಕಡಲೆಕಾಳು ಮತ್ತು ಬೇಳೆಯಂತಹ ದ್ವಿದಳ ಧಾನ್ಯಗಳನ್ನು ಸಹ ಹೊಂದಿದ್ದೇವೆ. ಕೆಲವು ಆಹಾರ ತಕ್ಷಣ ಶಕ್ತಿಯನ್ನು ನೀಡುತ್ತದೆ ಮತ್ತು ಕೆಲವು ನಮ್ಮ ದೇಹವು ದೊಡ್ಡದಾಗಿ ಮತ್ತು ಬಲಿಷ್ಠವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ನಾವು ಹಾಲು ಮತ್ತು ನೀರು ಸಹ ಕುಡಿಯಬಹುದು. ಕೆಲವೊಮ್ಮೆ ನಮ್ಮ ಆಹಾರ ಪದ್ಧತಿಗಳು ಬದಲಾಗುತ್ತವೆ. ಇದರರ್ಥ ನಾವು ವಿಭಿನ್ನ ಆಹಾರವನ್ನು ತಿನ್ನಲು ಪ್ರಾರಂಭಿಸಬಹುದು ಅಥವಾ ಬೇರೆ ಸಮಯಗಳಲ್ಲಿ ತಿನ್ನಲು ಪ್ರಾರಂಭಿಸಬಹುದು. ಕೆಲವೊಮ್ಮೆ ಹೊಸ ಆಹಾರ ರುಚಿಕರವಾಗಿರಬಹುದು, ಆದರೆ ನಮ್ಮ ದೇಹವು ಬಲಿಷ್ಠವಾಗಿ ಮತ್ತು ಆರೋಗ್ಯಕರವಾಗಿರಲು ನಾವು ಇನ್ನೂ ಆರೋಗ್ಯಕರ ಆಹಾರವನ್ನು ಆರಿಸಿಕೊಳ್ಳಬೇಕು ಎಂದು ನೆನಪಿಡಬೇಕು. ನಾವು ತುಂಬಾ ಬಾಡಾದ ಆಹಾರವನ್ನು ಅಥವಾ ನಮಗೆ ಒಳ್ಳೆಯದಲ್ಲದ ಆಹಾರವನ್ನು ತಿಂದರೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ನಮ್ಮ ದೇಹಕ್ಕೆ ಒಳ್ಳೆಯದು ಮತ್ತು ಬಲಿಷ್ಠವಾಗಿ ಅನಿಸಲು ಏನು ಸಹಾಯ ಮಾಡುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನೆನಪಿಡಿ, ವಿವಿಧ ಆರೋಗ್ಯಕರ ಆಹಾರವನ್ನು ತಿನ್ನುವುದು ನಮಗೆ ಸಂತೋಷವಾಗಿರಲು ಮತ್ತು ದಿನವಿಡೀ ಆಟವಾಡಲು ಸಿದ್ಧರಾಗಿರಲು ಸಹಾಯ ಮಾಡುತ್ತದೆ. ಆಹಾರ